ಐಟಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸುಮಲತಾ ಅಂಬರೀಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ಹಲೋ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಐಟಿ ದಾಳಿ ಆಗಿದೆ ಪುಟ್ಟರಾಜು ಅವರ ಮನೆ ಮೇಲೆ. ಆದ್ರೆ ಈ ಐಟಿ ದಾಳಿಗೆ ಸುಮಲತಾ ಅಂಬರೀಶ್ ಅವರ ಹೆಸರನ್ನ ಹೇಳ್ತಾ ಇದ್ದಾರೆ. ರಾಜಕೀಯ ಪ್ರೇರಿತವಾಗಿ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ನಾಯಕರ ಮುಖಾಂತರ ಮಾಡಿಸಿದ್ದಾರೆ ಅಂತ. ನೋಡಿ, ಬಿಜೆಪಿ ನಾಯಕರ ಮುಖಾಂತರ ಮಾಡಿಸೋ ಒಂದು ಪೊಸಿಷನ್ ನನಗೇನಿಲ್ಲ. ಅಧಿಕಾರ ಅವ್ರ ಕೈಲಿದೆ, ಮಂತ್ರಿ ಅವರಾಗಿದ್ದಾರೆ. ಒಂದು ಎಲ್ಲಾ ರೀತಿಯ ದುರ್ಬಳಕೆ ಮಾಡ್ಕೊತಾ ಇರೋದು ಅವರು. ಈಗ ಐಟಿ ಅನ್ನೋದು ಸೆಂಟ್ರಲ್ ಏಜೆನ್ಸಿ, ಅದನ್ನ ಅಷ್ಟೊಂದು ಪವರ್ಫುಲ್ ಪೊಸಿಷನ್ ನನ್ಗೇನಿಲ್ಲ ಬಿಡಿ. ಅದನ್ನ ಈಗ ಏನಾಗ್ತಾ ಇದೆ, ಈ ಮೂಲಕ ಅವರು ಮಂಡ್ಯದಲ್ಲಿ ಏನೋ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ಒಂದು ಎಫರ್ಟ್ ಮಾಡ್ತಾ ಇದಾರೆ ಅಂತ ಈಗ ನನ್ಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅವರ ಕಾರ್ಯಕರ್ತರೇನೋ ಅಲ್ಲೆಲ್ಲೋ ಪ್ರತಿಭಟನೆ ಕೂತಿದಾರಂತೆ. ಪ್ರತಿಭಟನೆ ಮಾಡೋಕೆ ಇದೇನು ಪಾಲಿಟಿಕ್ಸ್ ಅಲ್ಲ, ದಿಸ್ ಇಸ್ ಸಮಥಿಂಗ್ ರಿಗಾರ್ಡಿಂಗ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ಲಿ ಇವ್ರ ಕೈಲಾದ್ರೆ, ಮಂಡ್ಯದಲ್ಲ. ಯಾರು ಐಟಿ ಏಜೆನ್ಸೀಸ್ ಇದಾರೆ ಇವ್ರಿಗೆ ನಿಜವಾಗ್ಲಿ ಅವ್ರ ಬಗ್ಗೆ ಈ ತರ ಅನುಮಾನ ಇದ್ರೆ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿ. ಮೇಡಮ್, ಇನ್ನೊಂದು ಇಲ್ಲಿ ನೀವು ಮೊನ್ನೆ ಒಂದು ದೂರ್ ಕೊಟ್ಟಿದ್ರಿ, ಅಧಿಕಾರ ದುರ್ಬಳಕೆ ಆಗ್ತಾ ಇದೆ, ಫೋನ್ ಟ್ಯಾಪ್ ಮಾಡ್ತಾ ಇದ್ದಾರೆ. ಇದೆಲ್ಲದನ್ನು ಆಧರಿಸಿ ಕೂಡ ಏನಾದ್ರೂ ಈ ಒಂದು ದಾಳಿ ಆಗಿರ್ಬೋದು ಅಂತ ಅನ್ಕೊಳ್ತೀರಾ? ನನಗೆ ಹೌದಿಲ್ಲ, ಐನೋ ನನಗೇನಾದ್ರು ಐಟಿ ಇದ್ರಲ್ಲಿ ಕನೆಕ್ಷನ್ಸ್ ಇದೆಯಾ ಇಲ್ಲ, ನಾನೇನ್ ದಿನ ಅವ್ರ ಜೊತೆ ಮಾತಾಡ್ತೀನ, ಹೆಂಗೆ ಇದು ಯಾರು ಅಂತ ನನ್ಗೇನ್ ಗೊತ್ತಾಗ್ಬೇಕು? ಐಟಿ ಯಾರ ಮನೇಲಿ ಯಾವಾಗ ಆಗತ್ತೆ ಅನ್ನೋದೀಗ ಮೊನ್ನೆ ಅಷ್ಟೇ ರಾಕ್ಲೈನ್ ವೆಂಕಟೇಶ್ ಅವ್ರದ್ದು, ಯಶ್ ಅವ್ರದ್ದು ಆಗಿತ್ತು. ಹಾಗಾದ್ರೆ ಇವರೇ ಮಾಡ್ಸಿದ್ದ ಅದನ್ನ? ಅವರೆಲ್ಲ ಪ್ರತಿಭಟನೆ ಕೂತ್ಕೊಂಡಿದ್ರ ಅಭಿಮಾನಿಗಳು ಅವಾಗ? ಇವರೇ ಮಾಡಿದ್ದ, ಅಧಿಕಾರದಲ್ಲಿದ್ದಾರೆ, ಏನು ಈ ತರ ಸುಮಲತಾ ಪರವಾಗಿ ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಐಟಿ ರೇಡ್ ಅಂತ ನಾವು ಹೇಳ್ಬೋದಲ್ಲ. ಹೇಳಕ್ಕೇನಿದೆ, ಇವರು ಪ್ರತಿಯೊಂದು ಸಿಚುವೇಶನ್ ನ ಈಗ ಚುನಾವಣೆಯಲ್ಲಿ ಯಾವ ತರ ಲಾಭ ಪಡೆಯಬಹುದು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಮಾತಾಡಿದ್ರು. ಯಾಕಂದ್ರೆ ಅವ್ರಿಗೆ ಇಶ್ಯೂಸ್ ಸಿಗ್ತಾ ಇಲ್ಲ ಈಗ. ಬರೀ ನೆಗೆಟಿವ್ ಮಾತಾಡ್ಕೊಂಡು ಹೋಗ್ತಿದ್ದಾರೆ, ಪಾಸಿಟಿವ್ ಮಾತಾಡಕ್ಕೆ ಅವ್ರಿಗೇನು ಇಲ್ಲ. ಜನರ ಒಂದು ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ. ಸೊ ಯಾವ ರೀತಿಯಲ್ಲಿ ಬೇಕಾದ್ರೂ ಸಿಂಪತಿ ಹೇಗೆ ನಾವು ಪಡೆಯೋಣ ಅನ್ನೋ ಒಂದೇ ಒಂದು ಗುರಿ ಈಗ ಅವ್ರಿಗೆ. ಓಕೆ ಮ್ಯಾಮ್, ಇದು ಮಂಡ್ಯ ರಾಜಕೀಯದ ಅಂದ್ರೆ ಈಗೇನ್ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ, ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸುತ್ತಾ? ಇದು ನನಗೆ ಗೊತ್ತಿಲ್ಲ ನಿಜವಾಗ್ಲು, ಇದು ರಾಜಕೀಯದ್ದು ಅಂತ ನಾನೇನ್ ಅನ್ಕೊಂಡಿಲ್ಲ. ಈಗ ಐಟಿ ಡಿಪಾರ್ಟ್ಮೆಂಟ್ ನಿಮ್ಗೆಲ್ಲಾರ್ಗು ಗೊತ್ತೇ ಇದೆ, ಒಂದು ಓವರ್ ನೈಟ್ ಯಾವ ಡಿಸಿಷನ್ ಅವ್ರು ತಗೊಳ್ಳಲ್ಲ. 3 months ಅವರು ನಿಗಾ ಇಟ್ಟು ಇನ್ವೆಸ್ಟಿಗೇಟಿವ್ ಪ್ರೊಸೀಜರ್ಸ್ ಎಲ್ಲ ಮುಗಿಸಿ ವಿತ್ ಪ್ರೂಫೇ ಅವ್ರು ದಾಳಿ ಮಾಡೋದು. ಸುಮ್ನೆ ಏನು ಮಾಡಲ್ಲ ಅವರು. ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ 3 months ಹಿಂದೆ ರಾಜಕೀಯದಲ್ಲಿದ್ದ ನಾನು ಈ ತರ ಮಂಡ್ಯದಲ್ಲಿ ಒಂದು ಸಿಚುವೇಶನ್ ಇರುತ್ತೆ ಅಂತ ಯಾರಾದ್ರೂ ಊಹೆ ಮಾಡಿದ್ರ? ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿರ್ಲಿಲ್ಲ. ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ಈ ದಾಳಿ ಮತ್ತಷ್ಟು ಉತ್ಸಾಹ ತರ್ತಾ ಇದೆ, ಹುಲಿಗಳಂತೆ ಈಗ ನಮ್ಮ ಕಾರ್ಯಕರ್ತರು ಯಾರನ್ನ ಹೆಂಗೆ ಸೋಲಿಸಬೇಕು ಅಂತ ಗೊತ್ತಿದೆ. ಯಾಕೆಂದ್ರೆ ಇದನ್ನ ಅವರು ಆತರ ಯೂಸ್ ಮಾಡ್ಕೊಳಕ್ಕೆ ಹೊರಟಿದ್ದಾರೆ ಈಗ ಪಾಪ ಅವ್ರಿಗೆ ಇಷ್ಟೊಂದ್ ದಿನ ಇಶ್ಯೂಸ್ ಏನ್ ಸಿಗ್ಲಿಲ್ಲ, ಇದನ್ನಾದ್ರೂ ಹೇಗಾದ್ರೂ ಮಾಡಿ ಯೂಸ್ ಮಾಡೋಣ ಅಂತ ಹೊರಟಿದ್ದಾರೆ. ಐ ವಿಲ್ ವಿಶ್ ಹಿಮ್ ಬೆಸ್ಟ್ ಆಫ್ ಲಕ್. ಅಲ್ಲ ಮೇಡಮ್, ಮತ್ತೊಂದು ಹೇಳ್ತಾ ಇದ್ರು, ಇಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಯಾರ್ಯಾರು ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಹಿಂದ್ಗಡೆ ಎಲ್ಲ ದುಡ್ಡೆಲ್ಲ ಹಂಚ್ತಾ ಇದಾರೆ, ಆ ವಿಡಿಯೋ ಕ್ಲಿಪ್ಗಳು ನಮ್ಮ ಹತ್ರ ಇದಾವೆ, ಅದನ್ನ ಬಿಡುಗಡೆ ಮಾಡ್ತೀವಿ, ಯಾರ್ಯಾರಿದ್ರೆ ಹಿಂದೆ ಇದಾರೆ ಅನ್ನೋದನ್ನ ಅಂತ ಕೂಡ ಹೇಳ್ತಾ ಇದ್ರು. ನೋಡಿ, ಇದೆಲ್ಲ ದುಡ್ಡು ಹಂಚಿಕೆ ಆಗ್ಲಿ ಅಥವಾ ಹಿಂದೆ ಇಂಟೆಲಿಜೆನ್ಸ್ ಆಫೀಸರ್ಸ್ ನ ಕಳಿಸಿ ವಿಡಿಯೋಗಳಾಗ್ಲಿ, ಇದೆಲ್ಲ ಅವರು ಬಿಟ್ಟಿದ್ದು ಬಿಡಿ. ಯಾರ್ಯಾರು ದುಡ್ಡು ಹಂಚಿದ್ದಾರೆ ಅನ್ನೋದು ಜನ ಬಂದು ಓಪನ್ ಆಗಿ ಹೇಳ್ತಾ ಇದ್ದಾರೆ, ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಅವತ್ತು ಏನೇನು ಆಯ್ತು ಮೆರವಣಿಗೆ, ಒಬ್ಬೊಬ್ಬರಿಗೆ ಎಷ್ಟು ಒಂದು ಟಾರ್ಗೆಟ್ ನ ಕೊಟ್ಟಿದ್ರು, ಸಚಿವರಿಗೆ, ಶಾಸಕರಿಗೆ ಎಲ್ಲಿಂದ ಎಷ್ಟು ಜನರನ್ನ ಕರಿಬೇಕು, ಅಷ್ಟು ಜನ ಕಾಣಿಸ್ಕೋಬೇಕು ಅನ್ನೋದು. ನೀವ್ ಆ ಕಾನ್ಸ್ಟಿಟ್ಯೂನ್ಸೀಸ್ ಹೋದ್ರೆ ಅವರೇ ಹೇಳ್ತಾರೆ ಜನ. ನಾವ್ ಅದನ್ನೆಲ್ಲ ವಿಡಿಯೋ ತೆಗೆದು ಹಾಕ್ಬೋದಲ್ಲ, ಐ ಡೋಂಟ್ ನೀಡ್ ಇಟ್. ನನಗೆ ಜನರ ಬೆಂಬಲ ಇದೆ, ಈ ರೀತಿಯ ಕುತಂತ್ರಗಳು ಬೇಕಾಗಿಲ್ಲ ನನಗೆ. ಇವ್ರು 3 ಜನ ನನ್ನ ಹೆಸರಲ್ಲಿ ಹಾಕಿಸ್ತಾರಲ್ಲ ನಾಮಿನೇಷನ್, ಅದನ್ನ ನಾನ್ ಮಾಡ್ಬೋದಾಗಿತ್ತಾ? ನಾನು 9 ಜನರನ್ನು ನಾನು ಮಾಡ್ಬೋದು. ನನಗೆ ಸಜೆಸ್ಟ್ ಮಾಡಿದ್ರು ಒಬ್ರು. ಯಾವಾಗ ನಾವು ಫಸ್ಟ್ ನಾಮಿನೇಷನ್ ಫೈಲ್ ಮಾಡಿದಾಗ್ಲೇ ಒಬ್ರು ಹೇಳಿದ್ರು, ಈ ತರ ಅವ್ರು ಮಾಡೋಕ್ ಹೊರಟಿದ್ದಾರೆ ಅನ್ನೋ ನ್ಯೂಸ್ ನಮ್ಗಿದೆ, ನೀವುನು ನಿಖಿಲ್ ಅನ್ನೋ ಹೆಸರಲ್ಲಿ ಒಂದು 9 ನಾಮಿನೇಷನ್ಸ್ ಫೈಲ್ ಮಾಡಿಸಿ. ನಾವೆಲ್ಲ ರಿಜೆಕ್ಟ್ ಮಾಡಿದ್ವಿ ಐಡಿಯಾನ. ನಾವು ನಾನ್ ಮೊದ್ಲಿಂದ ಹೇಳ್ಕೊಂಡ್ ಬರ್ತಾ ಇದೀನಿ, ಸ್ಟ್ರೈಟ್ ಫೈಟ್ ಮಾಡಿ, ನಿಮ್ ಕೈಲಾದ್ರೆ ಸ್ಟ್ರೈಟ್ ಫೈಟ್ ಮಾಡಿ ತೋರಿಸಿ. ನಾನು
ಒಂಟಿ ಮಹಿಳೆ ಇಲ್ಲಿ. ನೀವು ಫುಲ್ ಅಧಿಕಾರದಲ್ಲಿ 8 ಜನ MLAಗಳು, 3 ಜನ ಮಿನಿಸ್ಟರ್ಸ್, 3 ಜನ MLC, ಒಬ್ರು ಹಾಲಿ MP, CM, ex-PM ಇದೀರಾ. ಸ್ಟ್ರೇಟ್ ಫೈಟ್ ಮಾಡಿ, ನಿಮ್ಗೆ ಇದೆಯಲ್ಲ ಶಕ್ತಿ. ನನಗೇನಿದೆ ಅಲ್ಲ, ಈಗ್ಲೂ ಕೂಡ ಮೇಡಮ್ ಇಲ್ಲಿ ನೀವ್ ಹೇಳಿದ್ರಿ ವೈಯಕ್ತಿಕವಾದಂತ ವಿಚಾರ ಬೇಡ, ಅಭಿವೃದ್ಧಿಯ ವಿಚಾರ ನೀವೇನ್ ಮಾಡಿದ್ರೆ ಅದನ್ನ ಬಿಂಬಿಸ್ಕೊಳ್ಳಿ, ನಾನ್ ಯಾವ ರೀತಿಯಾದಂತ ಪ್ರಚಾರ ಮಾಡ್ಬೇಕು ಮಾಡ್ತೀನಿ ಅಂತ. ಬಟ್ ಇನ್ನು ಕಂಟಿನ್ಯೂ ಆಗ್ತಾನೆ ಇದೆ ವೈಯಕ್ತಿಕ ದಾಳಿ. ವಿಚಾರ ಬಿಟ್ಟು ಅವ್ರು ಏನು ಮಾತಾಡಕ್ಕೆ ಇಲ್ಲ ಅವ್ರ ಹತ್ರ. ಆ ಪರ್ಸನಲ್ ವಿಚಾರನೂ ಏನೂ ಇಲ್ಲ, ನೆಗೆಟಿವ್ ಏನೂ ಇಲ್ಲ. ಈ ತರ ಸೃಷ್ಟಿಸ್ಕೋಬೇಕು ಅಷ್ಟೇ ಅವರು. ಅಲ್ಲ, ಮಾತಾಡ್ಲಿ. ಅವರು ಒಂದೊಂದು ಮಾತಾಡ್ತಿದ್ದಾರೆ ನೋಡಿ, ಅಷ್ಟೇ ಜನಕ್ಕೆ ಕೋಪ ಬರ್ತಾ ಇದೆ ಅವ್ರ ಮೇಲೆ. ಆ ಮೂಡ್ನ ಅವರು ಅರ್ಥ ಮಾಡ್ಕೋತಾ ಇಲ್ಲ. ಅಧಿಕಾರ ನಮ್ ಕೈಲಿದೆ, ನಾವು ಗುಂಡಾಗಿರಿ ದಬ್ಬಾಳಿಕೆ ಮಾಡಿ ಇನ್ನೇನಾದ್ರೂ ಹಂಚ್ಬಿಟ್ಟು ನಾವು ಆಮಿಷಗಳು ಕೊಟ್ಟು ಎಲ್ಲಾರನು ನಾವು ನಮ್ಮ ಕಡೆಗೆ ತಿರ್ಸ್ಕೋಬಹುದು ಅಂತ ಅವರು ಒಂದು ಫಾಲ್ಸ್ ಇಲ್ಯೂಷನ್ ಅಂತಾರಲ್ಲ, ಅದ್ರಲ್ಲಿ ಇದ್ದಾರೆ. ಅಲ್ಲ, ಮತ್ತೊಂದು ಇನ್ನು ನಿಮ್ಮನ್ನ ಕೆರಳಿಸುವಂತ ಕೆಲಸ ಏನಂದ್ರೆ, ಅಂಬರೀಷ್ ಅವರು ಸಾವನ್ನಪ್ಪಿದ್ದಾರೆ, ಆ ಒಂದು ಭಾವನೆಗಳೇ ಇಲ್ಲ ಅವರ ಮುಖದಲ್ಲಿ, ಈ ರೀತಿಯಾಗಿ ಕೆರಳಿಸುವಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿಯ ಪದಗಳನ್ನ ಯೂಸ್ ಮಾಡ್ತಾರಲ್ಲ, ನಿಜವಾಗ್ಲೂ ಅನ್ಫಾರ್ಚುನೇಟ್, ಇಟ್ಸ್ ಟ್ರಾಜಿಕ್. ಈ ತರ ಒಂದು ವಿಷಯನ ಅವ್ರು ಇಟ್ಕೊಂಡು ಮಾತಾಡ್ತಾರೆ ಅಂದ್ರೆ ಆ ಲೆವೆಲ್ ಮಟ್ಟಕ್ಕೆ ಅವ್ರು ಇದ್ದಾರೆ ಅನ್ನೋದು. ಇದಕ್ಕೆ ನಾನು ನಿಜವಾಗ್ಲೂ ಪ್ರತಿಕ್ರಿಯೆ ಕೊಡಲ್ಲ. ಅವ್ರು ಮಾತಾಡಿದಷ್ಟು ಜನಕ್ಕೆ ಅವ್ರೇನು ಅಂತ ಎಕ್ಸ್ಪೋಸ್ ಆಗ್ತಾ ಬರ್ತಾ ಇದೆ. ಜನ ಹೇಳ್ತಾರೆ ಬಿಡಿ. ಅಲ್ಲ, ಈಗ ಮೋಸ್ಟ್ ಪ್ರಾಬಬ್ಲಿ ಎಲೆಕ್ಷನ್ ಅಲ್ಲಿ ನನ್ನ ಮುಖದಲ್ಲಿ ಭಾವನೆಗಳು, ನಾನು ಯಾವ ಹೋಟೆಲ್ ಅಲ್ಲಿ ಇದ್ದೀನಿ, ನಾನು ಯಾರನ್ನ ಮೀಟ್ ಮಾಡ್ತಿದ್ದೀನಿ, ನನ್ನ ಮೀಟ್ ಮಾಡೋಕೆ ನನ್ನ ಜೊತೆಲಿ ಬೆಂಬಲ ಕೊಡಕ್ಕೆ ಯಾರಿದ್ದಾರೆ, ಇದನ್ನೆಲ್ಲ ಒಂದು 24/7 ನಿಗಾ ಇಟ್ಟು ಮಾಡ್ತಿದ್ದಾರೆ ಅಂತ ಪ್ರೂಫ್ ಆಯ್ತಾ ಈಗ? ಅವ್ರ ಹೇಳಿಕೆ ಪ್ರಕಾರ. ಹೌದಾ ಅಲ್ವಾ? 24 ಗಂಟೆ ನನ್ನ ಹಿಂದೆ ಅವರು ಇಂಟೆಲಿಜೆನ್ಸ್ ಆಫೀಸರ್ಸ್ ನ ಬಿಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಪ್ರತಿ ಒಂದು ವಿಷಯ, ಈಗ ನನ್ನ ಮುಖದಲ್ಲಿ ಭಾವನೆಗಳು ಇರ್ಲಿ, ಅವರ ಮಾತಿನಲ್ಲಿ ಸೋಲಿನ ಭಯ ಅಂತ ನನಗ್ ಕಾಣ್ತಾ ಇದೆ. ಬಿಡಿ, ಓಕೆ, ಥ್ಯಾಂಕ್ ಯು. ಇಲ್ಲಿ ಪ್ರೆಸ್ ಕಾಯ್ತಾ ಇದ್ದಾರೆ. ಐ ಹ್ಯಾವ್ ಟು ಲೀವ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸುಮಲತಾ ಅಂಬರೀಷ್ ಅವರೇ.